ಯಾರು ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈ ಫುಟ್ಪಾತ್ ರೈಡಿಂಗ್ ಇರ್ಬೋದು, ಅಗೇನ್ಸ್ಟ್ ಒನ್ ವೇ ಹೋಗೋದು ಇರ್ಬೋದು, ಫುಟ್ಪಾತ್ ಪಾರ್ಕಿಂಗ್ ಇರ್ಬೋದು, ಹೆಲ್ಮೆಟ್ ಧರಿಸದೇ ಇರ್ಬೋದು, ಇದು ಯಾವುದೂ ಕೂಡ ಅವರಿಗೆ ಅನ್ವಯಿಸಲ್ಲ ಅಂತ ಒಂದು ತಪ್ಪು ನಂಬಿಕೆ ಇದೆ. ಪ್ರತಿಯೊಂದು ಬೈಕು ಏನು ಮೋಟರೈಸ್ಡ್ ವೆಹಿಕಲ್ ಇದೆ, ಈ ಬೈಕ್ ಇರ್ಬೋದು, ಯಾವುದೇ ಬೈಕ್ ಇರ್ಬೋದು, ಎಲ್ಲ ಸಂಚಾರ ನಿಯಮಗಳು ಅವಕ್ಕೆ ಅನ್ವಯಿಸುತ್ತೆ. ನೋಡಿ, ಇವಾಗ ಪೊಲೀಸ್ ಜಾಯಿಂಟ್ ಕಮಿಷನರ್ ಏನು ಹೇಳಿದ್ರು ಅಂತ ನೀವು ಕೂಡ ಕೇಳಿದಿರಾ. ಅದೇನಪ್ಪ ಅಂತ ಅಂದರೆ ಇವಾಗ EV ವೆಹಿಕಲ್ಸ್ನ ಅವರು ಟಾರ್ಗೆಟ್ ಮಾಡಿ ಹಿಡಿದಿರೋದು. ಅಂದರೆ ಯಾವುದೇ ಆದಂಥ ಎಲ್ಲೋ ಬೋರ್ಡ್ಗೋಸ್ಕರ ಹಿಡಿದಿಲ್ಲ. ಈಗ EV ವೆಹಿಕಲ್ಸ್ ಇದಾವಲ್ಲ, ಈಗ ಯೂಲು ಆಗಲಿ, ಅದಾದ್ಮೇಲೆ ಎಷ್ಟೊಂದು EV ವೆಹಿಕಲ್ಸ್ಗಳು ಇದೆಯಲ್ಲ, ಅವ್ರು ಯಾರು ಕೂಡ ಹೆಲ್ಮೆಟ್ ಹಾಕೊಂತಲೇ ಅವರು ಗಾಡಿನ ಓಡಿಸ್ತಾ ಇದ್ರು. ಜೊತೆಲಿ ಆಲ್ಮೋಸ್ಟ್ ಅಲ್ಲಿ ಇದು ಕನ್ನಡದವ್ರು ಯಾರು ಜಾಸ್ತಿ ಇರಲಿಲ್ಲ, ಜಾಸ್ತಿ ಹಿಂದಿ ಹುಡುಗರು ಎದ್ದಿದ್ದು. ಯೂಲಲ್ಲೇ ಆಗಲಿ, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಲೇ ಆಗಲಿ ಜಾಸ್ತಿ ಏನು ಮಾಡ್ತಾಯಿದ್ರು ಅಂತಂದರೆ ರೆಂಟ್ ತೊಗೊಳ್ತಾಯಿದ್ರು. ರೆಂಟ್ ತೊಗೊಂಡ್ಮೇಲೆ ಒನ್ ವೇಲ್ ಹೋಗ್ತಾಯಿದ್ರು. ಆಮೇಲೆ ಫುಟ್ಪಾತ್ ಮೇಲೆ ಓಡಿಸೋರು. ಈಗ ಯೂಲು ಎಲ್ಲ ತೊಗೊಂಡು ಚಿಕ್ಕದಾಗಿರೋದು ಸೈಕಲ್ ಥರ ಏನು ಮಾಡೋರು ಅಂತ ಅಂದರೆ ಫುಟ್ಪಾತ್ ಮೇಲೆ ಹೋಗೋದು, ಆಮೇಲೆ ಒನ್ ವೇಲ್ ಹೋಗೋದು, ಇದೆಲ್ಲ ತುಂಬ ಜಾಸ್ತಿ ಆಗೋಯ್ತು. ಜೊತೆಲಿ ಯಾರು ಕೂಡ ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ. ಈಗ ಯೂಲು ಸೈಕಲಲ್ಲೂ ಕೂಡ ಹೆಲ್ಮೆಟ್ ಹಾಕಲೇಬೇಕಾಗಿದೆ. ಏನಕ್ಕೆ ಅಂತ ಅಂದರೆ ಅದು ಕೂಡ ಮೋಟಾರ್ ಸೈಕಲ್ ಆಗಿದೆ. ಅದರಿಂದಾಗಿ ನಾವು ಅದನ್ನು ಕೂಡ ಟ್ರಾಫಿಕ್ ವೈಲೇಷನ್ ತುಂಬ ಜಾಸ್ತಿ ಆಗ್ತಾಯಿದೆ. ಅಂದರೆ ಯೂಲಲ್ಲಿ ಯಾರು ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಒಬ್ಬರು ಕೂಡ ಹೆಲ್ಮೆಟ್ ಹಾಕೊಂಡಲೇ ಡ್ಯೂಟಿ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನಾನು ನಿಮಗೆ. ಆ ಕ್ಲಿಪ್ಪಿಂಗು ಕೂಡ ನೋಡ್ಕೊಂಬನ್ನಿ. ಏನಕ್ಕಪ್ಪ ಅಂತಂದರೆ ಒಂದು ರೀಸೆಂಟ್ ವೀಡಿಯೋ ಮಾಡಿದ್ದೆ ನಾನು, ಕ್ವಿಕ್ ಡೆಲಿವರಿ ಅಂತ. ಕ್ವಿಕ್ ಡೆಲಿವರಿಲೂ ಕೂಡ ಒಬ್ಬರು ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡ್ಬರ್ತಾರೆ, ಅವರು ಕೂಡ ಹೆಲ್ಮೆಟ್ ಹಾಕಿರಲ್ಲ. ನೋಡ್ಕೊಂಬನ್ನಿ ವಿಡಿಯೋ. ಇದಲ್ಲ ಇನ್ನೊಂದು ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಕನ್ನಡನ ಬ್ರೋ? ಹಿಂದಿ. ನೋಡಿ, ಈ ಆರ್ಡರ್ನ ನಾನೇ ಮಾಡಿದ್ದೆ. ಅವ್ರು ಬಂದರು, ಕೊಟ್ಟರು, ಹೋದ್ರು. ಆಮೇಲೆ ಅವರು ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ಆಮೇಲೆ ಹಿಂದಿ ಹುಡುಗ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ತಾ ಇರ್ತಾರೆ ಇವರು. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಅವರು ಆಗಿರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ತುಂಬ ಹತ್ತತ್ರ ಆರ್ಡರ್ ಅಷ್ಟೇ ಬರೋದು ಅವ್ರಿಗೆ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಆರ್ಡರ್ ಅಷ್ಟೇ ಬರೋದು. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ಹತ್ತತ್ರ ಅಲ್ವಾ, ಅದರಿಂದಾಗಿ ಹತ್ರನೇ ಇರೋದು. ಹೆಲ್ಮೆಟ್ ಎಲ್ಲ ಏನಕ್ಕೆ ಹಾಕೊಂಡು ಹೋಗಬೇಕು, ಹಂಗೆ ಹೋಗಿ ಕೊಟ್ಬೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ ಯಾವುದೇ ಆದಂಥ ಹೆಲ್ಮೆಟ್ ಯೂಸ್ ಮಾಡಲ್ಲ, ಹಂಗೆ ಬರ್ತಾರೆ, ಹಂಗೆ ಹೋಗಿ ಡೆಲಿವರಿ ಮಾಡ್ತಾರೆ. ಇದೇನಕ್ಕೆ ಜಾಸ್ತಿ ಆಗಿದೆ ಅಂತ ಅಂದರೆ ಈಗ ಜೆಪ್ಟೋದಲ್ಲಿ, ಆಮೇಲೆ ಬ್ಲಿಂಕಿಟಲ್ಲಿ ಈ ಚಿಕ್ಕ ಗ್ರೋಸರಿ ಆರ್ಡರ್ಗಳೆಲ್ಲ ಇರ್ತಾವಲ್ಲ, ತುಂಬ ದೂರ ಹೋಗಂಗಿಲ್ಲ ಅವರು. 8 ಕಿಲೋಮೀಟರ್ 9 ಕಿಲೋಮೀಟರ್ ಎಲ್ಲ ಹೋಗಂಗಿಲ್ಲ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಈ ಥರ ಇರ್ತಾವಲ್ಲ, ಈ ಥರ ಡೆಲಿವರಿ ಕಂಪ್ನಿಗಳಿಂದನೇ ಸ್ವಲ್ಪ ಈ ಥರ ಆಗ್ತಾ ಇರೋದು. ಅದರಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗರು, ಅವರಿಂದನೇ ತುಂಬ ಟ್ರಾಫಿಕ್ ವೈಲೇಷನ್ ಆಗ್ತಾ ಇರೋದು. ಏನಕ್ಕೆ ಅಂತಂದರೆ ತುಂಬ ದೂರ ಹೋಗಲ್ಲ ಅವರು, ಹತ್ರನೇ ಇರುತ್ತಲ್ಲ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಹೆಲ್ಮೆಟ್ ಹಾಕೊಳಲ್ಲ, ಹೋಗ್ತಾರೆ. ಆಮೇಲೆ ಒನ್ ವೇಲ್ ಹೋಗ್ತಾರೆ. ಅದರಿಂದಾಗಿ ತುಂಬ ಕಡೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿಬಿಟ್ಟು ಇದು ಸೋಮವಾರ ಹಿಡಿದಿರೋದು. ಆಮೇಲೆ ಇನ್ನೊಂದು ಏನಂತ ಅಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು, ಹಿಡಿದೇ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಸೊ ಎಲ್ಲೂ ಕೂಡ ಹಿಡಿತಾ ಇಲ್ಲ, ಇದೊಂದು ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ಸೊ ಹಿಡಿದಲ್ಲೇ ಪ್ರೂಫ್ ಕೂಡ ಹಾಕಿದ್ರು ಕೂಡ ಒಬ್ಬೊಬ್ರು ನಂಬಲ್ಲ, ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ನಂಬಿಸ್ಕೊಂಡು ಕೂತ್ಕೊಳ್ಳೋಕೆ ಕೂಡ ಆಗಲ್ಲ. ಪ್ರೂಫ್ ಸಮೇತ ಪೊಲೀಸ್ನವ್ರು ಎಷ್ಟೆಷ್ಟು ಕೇಸ್ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಮಾಡಿದ್ದಾರೆ ಅಂತ ಕೂಡ ಹಾಕಿದ್ರು. ಎಷ್ಟೊಂದು ಜನ ಏನಂತಾರೆ ಅಂತಂದರೆ ಇದೆಲ್ಲ ಫೇಕ್ ನ್ಯೂಸು, ಯಾವುದು ಕೂಡ ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಹೋಗ್ಲಿ ಬಿಡಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೆನ್ನೆ ಸ್ವಿಗ್ಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. 1ನೇ ತಾರೀಕು ಪೊಲೀಸ್ನವ್ರು ಹಿಡಿದ್ರು. 1ನೇ ತಾರೀಕು ಪೊಲೀಸ್ನವ್ರು ಹಿಡಿತಿದ್ದಂಗೆ ನಮಗೆ ಈಗ ಭಾನುವಾರ ಡ್ಯೂಟಿಗೆ ಹೋಗ್ಬೇಕಲ್ಲ, ಭಾನುವಾರ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವ್ರು ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚೆನೇ ಅವ್ನು ಏನು ಮಾಡ್ದ ಅಂತಂದರೆ ಒಂದು ಪೋಸ್ಟ್ ಬಿಟ್ಟ. ಆ ಪೋಸ್ಟ್ ಏನಪ್ಪ ಅಂತಂದರೆ ಇವತ್ತು ಫುಲ್ಲು ನೀವು ಟೀ ಶರ್ಟು ಬ್ಯಾಗ್ ಏನೂ ಹಾಕೊಂಡು ಹೋಗಿಲ್ಲ, ಫುಲ್ಲು ಟೀ ಶರ್ಟು ಬ್ಯಾಗಿಗೆ ರಜಾ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಕೊಡ್ತಾನೆ. ಆಮೇಲೆ ನಿನ್ನೆ ಸ್ವಿಗ್ಗಿಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಕೂಡ ಅಷ್ಟೇ, ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ಯಾರಿಗೂ ಕೂಡ ಟೀ ಶರ್ಟ್ ಬ್ಯಾಗಿಂದು ಸೆಲ್ಫಿ ಕೇಳಿಲ್ಲ, ಜೊತೆಗೆ ಸೆಲ್ಫಿ ಕೂಡ ಕೇಳಿಲ್ಲ. ಸೊ ನಿಮಗೂ ಕೂಡ ಇದೇ ಥರ ಮೆಸೇಜ್ ಬಂದಿತ್ತು ಅಂತ ನೋಡಿ, ಈ ಮೆಸೇಜ್ ಇಲ್ಲಿ ಹಾಕಿರ್ತೀನಿ ನಾನು. ಈ ಮೆಸೇಜ್ ಬಂದಿರೋರಿಗೆ ಎಲ್ಲರಿಗೂ ಕೂಡ ನಿನ್ನೆ ಟೀ ಶರ್ಟು ಬ್ಯಾಗಿಂದು ಸೆಲ್ಫಿ ಕೇಳಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಎಲ್ಲ ಹಿಡಿತಾ ಇರೋದ್ರಿಂದ ಅವರು ಏನೋ ಒಂದು ಡಿಸಿಷನ್ ತಗೊಬೇಕು ಅಂತ ಹೇಳ್ಬಿಟ್ಟು ಅವ್ರವರೆಗೂ ಹೋಗಿದೆ ಮೆಸೇಜು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಸೊ ಈ ಥರ ಮಾಡಿದ್ದಾರೆ, ಟೀ ಶರ್ಟು ಬ್ಯಾಗ್ ಹಾಕೊಂಡ್ರೆ ನಾಳೆ ಒಂದಿನ ಕೆಲಸ ಮಾಡಿ ನಿಮಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅವ್ರಿಗೇನು ಕೆಲಸ ಮಾಡೋದಂತೂ ಇಂಪಾರ್ಟೆಂಟು. ಅದಾದಮೇಲೆ ಸ್ನೇಹಿತರೆ, ಇಷ್ಟೇ ಇವತ್ತಿನ ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.